ಕ್ಯಾಂಟೀನ್ ಆರಂಭಕ್ಕೆ ದಿನಗಣನೆ. ನಾಲತ್ವಾಡ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕಳೆದ 1 ವರ್ಷದಿಂದಲೂ ಆಮೆಗತಿಯಲ್ಲಿ ಕಾಮಗಾರಿ ಆರಂಭಗೊಂಡಿದ್ದ ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ದಿನಗಣನೆ ಆರಂಭಗೊಂಡಿದ್ದು, ಸದ್ಯ ಅಡುಗೆ ಸಿದ್ಧತೆ, ಊಟದ ಕಟ್ಟೆ, ಅನಿಲ ಸಂಪರ್ಕ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಒಲೆಗಳ ಜೋಡಣೆಯ ಕಾರ್ಯ ಭರದಿಂದ ಸಾಗಿದೆ. ಭೂಮಿ ಪೂಜೆ ನೆರವೇರಿಸಿದ ನಂತರ ಮನಸೋ ಇಚ್ಛೆ ಎಂಬಂತೆ ಕಾಮಗಾರಿ ನಡೆದಿದ್ದ ಸಾರ್ವಜನಿಕರಲ್ಲಿ ಆರಂಭ ಡೌಟ್ ಎನ್ನುವ ಸಂಶಯ ಮೂಡಿಸಿತ್ತು. ಸುಮಾರು ತಿಂಗಳುಗಳಿಂದಲೇ ನೆನೆಗುದಿಗೆ ಬಿದ್ದಿದ್ದ ಹಿನ್ನೆಲೆ ಕುಡುಕರ ತಾಣದಲ್ಲದೆ ಅಕ್ರಮ ಚಟುವಟಿಕೆಗಳು ನಡೆದಿದ್ದವು. ಇದನ್ನು ಗಮನಿಸಿ ಪತ್ರಿಕೆಯಲ್ಲಿಯೂ ವರದಿಗಳು ಪ್ರಕಟಗೊಂಡಿತ್ತು. ಶಾಸಕರ ಶ್ರಮ. ನೂರಾರು ಬಡವರ ಹಸಿವು ನೀಗಿಸುವ ಉದ್ದೇಶದಿಂದ ಕರ್ನಾಟಕ ಸಾಬೂನು ಹಾಗೂ ಮಾರ್ಜಕ ನಿಗಮ ಅಧ್ಯಕ್ಷರು ಶಾಸಕ ಸಿಎಸ್ ನಾಡಗೌಡ ಅವರು ಪಟ್ಟಣಕ್ಕೆ ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ಚಾಲನೆ ನೀಡಿದರು. ಹೆಮ್ಮರವಾಗಿ ಬೆಳೆಯುತ್ತಿದ್ದ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದಲೇ ಆಂಧ್ರಪ್ರದೇಶ, ತೆಲಂಗಾಣ ಮೂಲದ ರೈತರು ಬೀಡು ಬಿಟ್ಟಿದ್ದಾರೆ. ರೈತರಿಗೂ ಸೇರಿದಂತೆ ಕೂಲಿ ಕಾರ್ಮಿಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಉಪಹಾರ ಸಿಕ್ಕರೆ ಮಧ್ಯಾಹ್ನ ಹಾಗೂ ರಾತ್ರಿ ವೇಳೆ ಕೇವಲ 10 ರೂಪಾಯಿಗಳಲ್ಲಿ ಹೊಟ್ಟೆ ತುಂಬ ಊಟ ಸಿಗುತ್ತೆ ಎನ್ನುವ ದೃಷ್ಟಿಯಿಂದ ಶಾಸಕ ನಾಡಗೌಡ ಅವರ ಬಹುದಿನಗಳ ಕನಸಾಗಿತ್ತು. ಆಸರೆಯಾಗುವ ಕ್ಯಾಂಟೀನ್. ಪಟ್ಟಣದಲ್ಲಿ ಸುಮಾರು 20,000 ಜನಸಂಖ್ಯೆ ಇದೆ. ಸುತ್ತಲಿನ ಸುಮಾರು ಸಮೀಪದ 30ಕ್ಕೂ ಹೆಚ್ಚು ಗ್ರಾಮೀಣ ಜನ ಪಟ್ಟಣದಲ್ಲಿ ವ್ಯಾಪಾರಕ್ಕೆ, ಇತರೆ ಕೆಲಸ ಕಾರ್ಯಗಳಿಗೆ ಅವಲಂಬಿಸಿದ್ದಾರೆ. ನಿತ್ಯ ನೂರಾರು ಸಾರಿಗೆ ಬಸ್ಗಳ ಓಡಾಟವಿದೆ. ಹೀಗಾಗಿ ಬಡವರಿಗೆ ಕಡಿಮೆ ದರದ ಊಟ, ಉಪಹಾರ ಅನುಕೂಲ ಕಲ್ಪಿಸುತ್ತದೆ. ಮಸ್ತ್ ಮೆನು. ಬೆಳಿಗ್ಗೆ ಇಡ್ಲಿ, ಉಪ್ಪಿಟ್ಟು, ಅವಲಕ್ಕಿ ಉಪಹಾರ ಸಿಕ್ಕರೆ ಊಟಕ್ಕೆ ಚಪಾತಿ, ರೊಟ್ಟಿ, ಅನ್ನ, ಸಾಂಬಾರ್ ಕೇವಲ 10 ರೂಪಾಯಿಗೆ ಸಿಗುವ ವ್ಯವಸ್ಥೆ ಇದಾಗಿದ್ದು, ದಿನಕ್ಕೆ ಒಂದು ಸಮಯಕ್ಕೆ 250 ಜನರಿಗೆ ಮಾತ್ರ ಊಟ ಸಿಗಲಿದೆ. ಕ್ಯಾಂಟೀನ್ ಹಾಗೂ ಕಿಚನ್ ಸೇರಿ ಸುಮಾರು 48 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ ನಿರ್ವಹಣೆಯನ್ನು ಎಲೆಕ್ಷನ್ ಫ್ರೇಕಾಸ್ಟ್ ಕಂಪನಿಯವರು ನಿರ್ವಹಣೆ ಹೊತ್ತಿದ್ದು, ಇದೇ ಮೇ 19ರ ಒಳಗೆ ಆರಂಭಗೊಳ್ಳುವ ಸಾಧ್ಯತೆ ಇದೆ ಎಂದು ವೀರೇಶ್ ದೊಡ್ಮನಿ, ಜೆಇ, ಪಟ್ಟಣ ಪಂಚಾಯಿತಿ ನಾಲತ್ವಾಡ ತಿಳಿಸಿದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲತ್ವಾಡ.